ಡಾರ್ಜಿಲಿಂಗ್ನಲ್ಲಿ ಭಾರಿ ಮಳೆಗೆ 21 ಮಂದಿ ಬಲಿಯಾಗಿದ್ದಾರೆ. ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಒಟ್ಟು 18 ಮಂದಿ ಸಾವನ್ನಪ್ಪಿರೋದು. ಮಿರಿಕ್ ಜಿಲ್ಲೆಯಲ್ಲಿ ಈವರೆಗೂ 11 ಮಂದಿ ದುರ್ಮರಣ ಹೊಂದಿದ್ದಾರೆ. ಮಿರಿಕ್, ಸುಖಿಯಾ, ಪೋಖರಿಯಾ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಿದೆ. ಪಶ್ಚಿಮ ಬಂಗಾಳ, ಸಿಕ್ಕಿಂ ಸಂಚಾರ ಸಂಪರ್ಕ ಕಡಿತ ಆಗಿದ್ದ ಡಾರ್ಜಿಲಿಂಗ್ನ ಟೈಗರ್ ಹಿಲ್, ರಾಕ್ ಗಾರ್ಡನ್ ಸ್ಥಗಿತವಾಗಿರೋದು. ಜಲ್ಪೈಗುರಿ, ಸಿಲಿಗುರಿ, ಕೋಚ್ ಬೆಹಾರ್ನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಭಾರೀ ಮಳೆಗೆ 29 ಮಂದಿ ಬಲಿಯಾಗಿರುವಂಥ ಘಟನೆ ಪಶ್ಚಿಮ ಬಂಗಾಳ, ಸಿಕ್ಕಿಂ ಈ ಭಾಗಗಳಲ್ಲಿ ಆಗ್ತಾ ಇರುವಂಥದ್ದು. ಈ ಸಂಪರ್ಕ ಕಡಿತ ಆಗಿದೆ ಡಾರ್ಜಿಲಿಂಗ್ನಲ್ಲಿ ಆಗ್ತಾ ಇರೋದು. ಡಾರ್ಜಿಲಿಂಗ್ನ ಟೈಗರ್ ಹಿಲ್, ರಾಕ್ ಗಾರ್ಡನ್ ಎಲ್ಲ ಸ್ಥಗಿತ ಆಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡ ದೊಡ್ಡ ಸೇತುವೆಗಳು, ರಸ್ತೆಗಳು ಎಲ್ಲವೂ ಕೂಡ ನೆಲಕ್ಕುರುಳ್ತಾ ಇದೆ. ಸಂಚಾರ ವ್ಯವಸ್ಥೆಗೆ ವ್ಯತ್ಯಯ ಆಗ್ತಾ ಇರುವಂಥದ್ದು. ಭಾರೀ ಪ್ರಮಾಣದಲ್ಲಿ, ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಈ ಥರದ ಸಮಸ್ಯೆಗಳು ಎದುರಾಗ್ತಾ ಇದೆ. ಕೆಲವರು ನಾಪತ್ತೆಯಾಗಿದ್ದಾರೆ, ಅವರಿಗಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನು ಕೆಲವರನ್ನ ಗುಡ್ಡಗಾಡು ಪ್ರದೇಶಗಳಿಂದ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ಪ್ರಮುಖವಾಗಿ ಮಿರಿಕು, ಸುಖಿಯಾ, ಪೋಖರಿಯಾ ಈ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಇದರಿಂದ ನಿರಂತರವಾದಂಥ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಇನ್ನೂ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ವರದಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ವಿಪರೀತ ಮಳೆಗೆ ಸಾಕಷ್ಟು ಹಾನಿ ಪಾನಿ ಎಲ್ಲವೂ ಕೂಡ ಸಂಭವಿಸ್ತಾ ಇರುವಂಥದ್ದು. ಭಾರಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಕೆಲವರಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಅಂಥದ್ದೊಂದು ಸಮಸ್ಯೆ ಇದೀಗ ಉದ್ಭವ ಆಗ್ತಾ ಇದೆ. ನೋಡಿ, ಡಾರ್ಜಿಲಿಂಗ್ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಆ ಭಾಗದಲ್ಲಿನ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ವಿಪರೀತ ಮಳೆಯಿಂದ ಭೂಕುಸಿತ ಕೂಡ ಸಂಭವಿಸ್ತಾ ಇದೆ. ಭೀಕರ ಭೂಕುಸಿತದಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆ ಕೂಡ ಇದೆ. ಉತ್ತರ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ರಾತ್ರಿ ಇಡೀ ಮಳೆ ಸುರಿದಿದೆ. ಮಿರಿಕು ಮತ್ತು ಸುಖಿಯಾ, ಪೋಖರಿಯಂತಹ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು. ಪೊಲೀಸರು ಮತ್ತು ಸ್ಥಳೀಯ ಆಡಳಿತವು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಈ ವಿಪತ್ತಿನ ಪರಿಣಾಮ ಹಿಮಾಲಯನ್ ರಾಜ್ಯ ಸಿಕ್ಕಿಂನ ಸಂಪರ್ಕ ಕಡಿತಗೊಂಡಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಭೂಕುಸಿತದಿಂದಾಗಿ ಬಂಗಾಳ ಮತ್ತು ಸಿಕ್ಕಿಂ ಅನ್ನು ಸಂಪರ್ಕಿಸುವ ರಸ್ತೆ ಮತ್ತು ಡಾರ್ಜಿಲಿಂಗ್ ಮತ್ತು ಸಿಲಿಗುರಿಯನ್ನು ಸಂಪರ್ಕಿಸುವಂತಹ ರಸ್ತೆ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ರಸ್ತೆ ತಡೆ ಉಂಟಾಗಿದೆ. ದುರ್ಗಾ ಪೂಜೆಯ ನಂತರ ಕೋಲ್ಕತ್ತಾ ಮತ್ತು ಬಂಗಾಳದ ಇತರೆ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಡಾರ್ಜಿಲಿಂಗಿಗೆ ಯಾವಾಗಲೂ ಕೂಡ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಈ ವಿಪತ್ತಿನಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಯಾವುದೇ ತರಹದ ಅಹಿತಕರ ಘಟನೆ ನಡೀಬಾರದು ಅಂತ ಟೈಗರ್ ಹಿಲ್ ಮತ್ತು ರಾಕ್ ಗಾರ್ಡನ್ ಸೇರಿದಂತೆ ಡಾರ್ಜಿಲಿಂಗ್ನ ಪ್ರವಾಸಿ ತಾಣಗಳನ್ನು ಮುಚ್ಚೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ.